ನಾನು ರೆಗ್ಯುಲರ್ ಆಗಿ ಸ್ಟಿಂಗ್ನ ಕನ್ಸ್ಯೂಮ್ ಮಾಡ್ತಾ ಇರ್ತೀನಿ. ತುಂಬ ಜನ ಸಜೆಸ್ಟ್ ಮಾಡೋದು ಕೇಳಿದ್ದೀನಿ, ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಕನ್ಸ್ಯೂಮ್ ಮಾಡಬಾರ್ದು, ಹೈ ಇನ್ ಕೆಫೈನ್ ಇರುತ್ತೆ ಅಂತ. ಪೂರ್ತಿ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅವ್ರ ಮಾತನ್ನ ಕೇಳಕ್ಕೆ ಹೋಗ್ಬಿಡಿ. ಪರ್ ಡೇ 300 milligrams ಆಫ್ ಕೆಫೈನು ಕಂಪ್ಲೀಟ್ಲಿ ಫೈನ್ ಆಗಿರುತ್ತೆ. 1 ಕಪ್ ಕಾಫಿನಲ್ಲಿ 30 to 40 mg ಕೆಫೈನ್ ಇರುತ್ತೆ. ಸೊ 2 to 3 cups ಕುಡಿಯೋದು ಒಂದೇ ಕಾಫಿ, ಇದು 1 ಬಾಟ್ಲು ಕನ್ಸ್ಯೂಮ್ ಮಾಡೋದು ಒಂದೇ. ಅಬೌವ್ 300 milligrams ನೀವು ಕೆಫೈನ್ ಕನ್ಸ್ಯೂಮ್ ಮಾಡಿದಾಗ ಕೈಯೆಲ್ಲ ನಡ್ಗಕ್ಕೆ ಶುರು ಆಗುತ್ತೆ, ಡಿಹೈಡ್ರೇಟ್ ಆಗೋಗುತ್ತೆ, ಬಾಯೆಲ್ಲ ಒಣಗೋದು, ತಲೆನೋವು ಬರೋದು, ರಾತ್ರಿ ನಿದ್ದೆ ಬರದೇ ಇರೋದು, ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗೋದು, ಇವೆಲ್ಲ ಆಗುತ್ತೆ. ಇದು ಸೇಮ್ ವಿತ್ ಕಾಫಿ. ಯಾರು 10-15 ಕಪ್ ಕಾಫಿ ಕುಡಿತಾರೋ ಅವರು ಕೂಡ ಸಿಮಿಲರ್ ಸಿಂಪ್ಟಮ್ಸ್ ಇರುತ್ತೆ. ಅದೇ ಕಾರಣಕ್ಕೆ ಡಾಕ್ಟರು ಕೂಡ ಹೈ ಬಿ ಪಿ ಇರೋರಿಗೆ ಈ ಕಾಫಿ ಕುಡಿಬಾರ್ದು ಅಂತ ಹೇಳಿರ್ತಾರೆ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಬಿಟ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. 1 ಬಾಟ್ಲಲ್ಲಿ 72 milligrams ಕೆಫೈನ್ ಇರೋದ್ರಿಂದ 2 ಬಾಟ್ಲಲ್ಲಿ 144 milligrams ಕೆಫೈನ್ ಬರುತ್ತೆ. ಸೊ ಅದು ಕಂಪ್ಲೀಟ್ಲಿ ಸೇಫು. ಈವನ್ 3 ಬಾಟ್ಲನ್ನು ಸಜೆಸ್ಟ್ ಮಾಡ್ತಾರೆ, ಬಟ್ ಇಲ್ಲಿ ಅವರೇ ಸೇಫರ್ ಸೈಡ್ ಇರಲಿ ಅಂದ್ಬಿಟ್ಟು ಪರ್ ಡೇ 2 ಬಾಟ್ಲು ಅಷ್ಟೇ ಸಜೆಸ್ಟ್ ಮಾಡಿರೋದು. ಇದು ಕಂಪ್ಲೀಟ್ಲಿ ಸೇಫ್.